ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ಭಾರತೀಯ ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಪಂಗನಾಮ ಹಾಕಿ ವಿದೇಶಕ್ಕೆ ಎಸ್ಕೇಪ್ ಆಗಿರುವಂತಹ ಉದ್ಯಮಿ ವಿಜಯ್ ಮಲ್ಯ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಭಾರತದಿಂದ ಎಸ್ಕೇಪ್ ಆಗಿ ಭೂಗತರಾಗಿದ್ದಂತಹ ವಿಜಯ್ ಮಲ್ಯ ಇದೀಗ ಮೊದಲ ಬಾರಿ ಪಾಡ್ಕಾಸ್ಟ್ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದು, ಉದ್ಯಮಿ ರಾಜ್ ಶರ್ಮಾ ಪಾಡ್ಕಾಸ್ಟ್ಗೆ ನೀಡಿದಂತಹ ಸಂದರ್ಶನವೊಂದರಲ್ಲಿ ತನ್ನ ವಿರುದ್ಧವಾದಂತಹ ಆರೋಪಗಳು, ಭಾರತದಿಂದ ಪರಾರಿ, ಕಾನೂನು ಹೋರಾಟ ಮತ್ತು ಕಿಂಗ್ ಫಿಶರ್ ಏರ್ಲೈನ್ಸ್ ನಷ್ಟದ ಕುರಿತು ಸುದೀರ್ಘವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದು, ಕಿಂಗ್ ಫಿಶರ್ ಹಕ್ಕಿ ತನ್ನ ಹಳೆಯ ನೆನಪುಗಳನ್ನ ಮತ್ತೆ ಮೆಲುಕು ಹಾಕಿದೆ. ಎಸಿದೆ ಇವತ್ತಿನ ವಿಶೇಷ. ಹಾರಿ ಹೋದ ಕಿಂಗ್ ಫಿಶರ್ ಮರಳಿ ಗೂಡಿಸಿರುತ್ತಾ? ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಭಾರತದ ಹಣಕಾಸಿನ ವ್ಯವಹಾರಗಳಲ್ಲಿ ಆರೋಪಿಯಾಗಿರುವಂತಹ ಉದ್ಯಮಿ ವಿಜಯ್ ಮಲ್ಯ ಮಾರ್ಚ್ 2016ರಲ್ಲಿ ಭಾರತದಿಂದ ವಿದೇಶಕ್ಕೆ ಪರಾರಿಯಾಗಿದ್ದರು. ಇದಾದ ನಂತರ ಮಲ್ಯ ಭಾರತಕ್ಕೆ ವಾಪಸ್ ಬರಲೇ ಇಲ್ಲ. ಈ ಕುರಿತು ಮಾತನಾಡಿರುವಂತಹ ವಿಜಯ್ ಮಲ್ಯ, ಮೊದಲೇ ನಿರ್ಧರಿಸಿದಂತಹ ಕೆಲವೊಂದು ಕಾರ್ಯಕ್ರಮಗಳಿದ್ದು, ಇದೇ ಕಾರಣಕ್ಕಾಗಿ ನಾನು ವಿದೇಶಕ್ಕೆ ತೆರಳಿದ್ದೆ. ಈಗ ಪುನಃ ಭಾರತಕ್ಕೆ ನಾನು ವಾಪಸ್ ಬರೋಕ್ಕೆ ಆಗದೇ ಇರುವುದಕ್ಕೆ ನನ್ನದೇ ಆದಂತಹ ಕೆಲವೊಂದಿಷ್ಟು ಕಾರಣಗಳಿವೆ. ಆದರೆ ನನ್ನನ್ನು ಕಳ್ಳ ಅಂತ ಯಾಕೆ ಕರಿತಾ ಇದ್ದಾರೆ ಅಂತ ನನಗೆ ಒಂದೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನು ಕೇವಲ ಆರ್ಥಿಕ ಅಪರಾಧಿ ಅಷ್ಟೇ, ಕಳ್ಳನಂತೂ ಅಲ್ವೇ ಅಲ್ಲ. ನಾನೇನು ಕಳ್ಳತನ ಮಾಡಿದ್ದೀನ ಅಂತ ಸ್ವಲ್ಪ ಸಿಟ್ಟಾಗಿದ್ದು ಕೂಡ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು 2016ರಿಂದ ಇಂಗ್ಲೆಂಡ್ನಲ್ಲಿ ತಲೆಮರೆಸಿಕೊಂಡಿರತಕ್ಕಂತಹ ಮಲ್ಯ ವಿದೇಶದಲ್ಲಿ ನೆಲೆಸಿರುವುದರಿಂದ ತಮಗೆ ಕಾನೂನಿನ ಸಂಕಷ್ಟಗಳನ್ನು ಎದುರಿಸುವ ಪರಿಸ್ಥಿತಿ ಎದುರಾಯಿತೆ ಎನ್ನುವಂತಹ ಪ್ರಶ್ನೆಗೆ ಉತ್ತರಿಸಿ, ನನಗೆ ನ್ಯಾಯಾಲಯದ ವಿಚಾರಣೆ ಮತ್ತು ಬದುಕಿನ ಮೇಲೆ ಸಂಪೂರ್ಣವಾದಂತಹ ಭರವಸೆ ನಾಶವಾಗಿ ಹೋಗಿದೆ ಅಂತ ತಮ್ಮ ಒಂದು ಮನದಾಳದ ಮಾತನ್ನ ಇಲ್ಲಿ ಇಂಗಿತಪಡಿಸಿದ್ದಾರೆ. ಹಾಗಾದರೆ ಭಾರತಕ್ಕೆ ವಿಜಯ್ ಮಲ್ಯ ಮರಳಿ ಬರ್ತಾರಾ ಎಂಬ ಪ್ರಶ್ನೆ ಮೂಡುತ್ತೆ. ವೀಕ್ಷಕರೇ, ಭಾರತಕ್ಕೆ ವಾಪಸ್ ಬರ್ತೀರಾ ಎಂಬ ಪ್ರಶ್ನೆ, ರಾಜ್ ಶ್ಯಾಮ್ ಪ್ರಶ್ನೆಗೆ ಉತ್ತರಿಸಿರ್ತಕ್ಕಂತಹ ಉದ್ಯಮಿ ವಿಜಯ್ ಮಲ್ಯ, ಅಂತಹ ಸಮಯ ಅಥವಾ ಸಂದರ್ಭ ಬಂದರೆ ಯೋಚಿಸಿ ನಿರ್ಧರಿಸ್ತೇನೆ ಅಂತ ಹೇಳಿದ್ದಾರೆ. ನನ್ನ ವಿರುದ್ಧ ಇಂಗ್ಲೆಂಡಿನ ಹೈಕೋರ್ಟ್ನಲ್ಲಿ ಇನ್ನೊಂದು ಕೂಡ ಪ್ರಕರಣ ದಾಖಲಾಗಿದ್ದು, ಅದು ಕೂಡ ವಿಚಾರಣೆ ಹಂತಕ್ಕೆ ತಲುಪಿದೆ, ವಿಚಾರಣೆ ನಡೀತಾ ಇದೆ ಕೂಡ. ಇನ್ನು ಇದೇ ವೇಳೆ ಅವರು ಭಾರತೀಯ ಜೈಲು ನಿಯಮಗಳು ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿವೆ ಅಂತ ತೀರ್ಪನ್ನು ಉಲ್ಲೇಖಿಸಿ ಮಲ್ಯ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಪಾಡ್ಕಾಸ್ಟ್ನಲ್ಲಿ. ಕಿಂಗ್ ಫಿಶರ್ ಏರ್ಲೈನ್ಸ್ ಅಧಪತನವಾಗಲು ಕಾರಣ ಏನು? 2008ರಲ್ಲಿ ಉಂಟಾದಂತಹ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನ ಕಂಪ್ಲೀಟ್ ಸೋಲಿಗೆ ಪ್ರಮುಖ ಕಾರಣ ಅಂತ ಮಲ್ಯ ಹೇಳಿದ್ದು, ಲೆಹಮಾನ್ ಬ್ರದರ್ಸ್ ಬಗ್ಗೆ ಕೇಳಿದ್ದೀರಾ? ಆ ಬಿಕ್ಕಟ್ಟು ಭಾರತವನ್ನ ಹೊಡೆಯಲಿಲ್ವೇ? ಆದ್ದರಿಂದ ಎಲ್ಲ ಕ್ಷೇತ್ರಗಳಿಗೂ ಕೂಡ ಹೊಡೆತವಾಯಿತು. ಒಂದೊಂದು ರೂಪಾಯಿಗಿರ್ತಕ್ಕಂತಹ ಒಂದು ಮೌಲ್ಯ ಸಂಪೂರ್ಣವಾಗಿ ಕುಸಿದು ಹೋಯಿತು. ಅಂದಿನ ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ ಅವರ ಬಳಿ ನಾನು ನನ್ನ ಎಲ್ಲ ಸಮಸ್ಯೆಗಳನ್ನು ಹೋಗಿ ಕೇಳಿಕೊಂಡಿದ್ದೆ. ನಾನು ವಿಮಾನಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ನೌಕರರ ಸಂಖ್ಯೆಯೂ ಕೂಡ ಕಡಿಮೆಯಾಗುತ್ತೆ ಅಂತ ಅಭಿಪ್ರಾಯಪಟ್ಟೆ. ಆದರೆ ಅವರು ಬೇಡ, ಬ್ಯಾಂಕ್ಗಳು ನಿಮಗೆ ಬೆಂಬಲವನ್ನು ನೀಡುತ್ತವೆ ಅಂತ ಹೇಳಿ ನನ್ನನ್ನು ಸಮಾಧಾನ ಮಾಡಿ ಕಳಿಸಿದರು ಅಂತ ತಮ್ಮ ಒಂದು ಅಸಮಾಧಾನವನ್ನು ಹೊರಹಾಕಿದರು ಈ ಒಂದು ಪಾಡ್ಕಾಸ್ಟ್ ಮೀಟಿಂಗ್ನಲ್ಲಿ. ವೀಕ್ಷಕರೇ, 18ನೇ ಆವೃತ್ತಿಯ IPL ಟೂರ್ನಿಯ ಫೈನಲ್ನಲ್ಲಿ ಪಂಜಾಬ್ ವಿರುದ್ಧ 6 ರನ್ಗಳ ಜಯ ಸಾಧಿಸಿದಂತಹ RCB ಇದೀಗ ಬೆಂಗಳೂರು ತಂಡ ಚೊಚ್ಚಲ IPL ಕಪ್ಪನ್ನು ಗೆದ್ದು ಸಂಭ್ರಮಿಸಿತು. ತಂಡದ ಈ ಗೆಲುವನ್ನು ಅಭಿಮಾನಿಗಳು ದೀಪಾವಳಿಗಿಂತಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪಟಾಕಿ ಸಿಡಿಸಿ ಸಿಳ್ಳೆ ಹಾಕಿ ಸಂಭ್ರಮಿಸಿದ್ದಾರೆ. ಇನ್ನು ತಂಡದ ಮಾಜಿ ಮಾಲೀಕ ಉದ್ಯಮಿ ವಿಜಯ್ ಮಲ್ಯ ಕೂಡ RCB ತಂಡಕ್ಕೆ ಅಭಿನಂದಿಸಿದ್ದು, ತಂಡ ಮತ್ತು ವಿರಾಟ್ ಕೊಹ್ಲಿಯ ಬಗ್ಗೆ ಭಾವುಕ ಪೋಸ್ಟ್ ಅನ್ನು ಮಾಡಿದ್ದಾರೆ. ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರತಕ್ಕಂತಹ ಮಲ್ಯ, ನಾನು RCBಯನ್ನು ಸ್ಥಾಪಿಸಿದಾಗ ಇದೇ ಬೆಂಗಳೂರಿಗೆ IPL ಟ್ರೋಫಿ ಬರಬೇಕು ಅಂತ ನನ್ನ ದೊಡ್ಡ ಕನಸಾಗಿತ್ತು. ಯುವಕನಾಗಿದ್ದಂತಹ ಕೊಹ್ಲಿಯನ್ನು ಆಯ್ಕೆ ಮಾಡಿದ್ದೆ. ಅವರು 18 ವರ್ಷಗಳ ಕಾಲ RCBಯೊಂದಿಗೆ ಇದ್ದು ಚಾಂಪಿಯನ್ ಆಗಿದ್ದಾರೆ ಅಂತ ತಮ್ಮ ಒಂದು ಮೆಚ್ಚುಗೆಯ ಮಾತುಗಳನ್ನು ಬರೆದುಕೊಂಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ. ಇನ್ನು ಮತ್ತೊಂದು ಕಡೆಗೆ ಟ್ವಿಟರ್ನಲ್ಲಿ RCB ಇತಿಹಾಸದಲ್ಲಿಯೇ ಕ್ರಿಸ್ ಗೇಲ್, AB ಡಿವಿಲಿಯರ್ಸ್ ಅಳಿಸಲಾಗದೇ ಇರತಕ್ಕಂತಹ ಭಾಗಿಯಾಗಿದ್ದಾರೆ. ಕೊನೆಗೂ ಕೂಡ IPL ಟ್ರೋಫಿ ಬೆಂಗಳೂರಿಗೆ ಆಗಮಿಸಿದೆ. ನನ್ನ ಕನಸನ್ನು ಕೂಡ ನನಸು ಮಾಡಿದ್ದಾರೆ ಈ ಎಲ್ಲ ಆಟಗಾರರು. ಅವೆಲ್ಲರಿಗೂ ಕೂಡ ಅಭಿನಂದನೆಗಳು. ಇನ್ನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. RCB ಅಭಿಮಾನಿಗಳು ಟ್ರೋಫಿಗೆ ಅರ್ಹರು. ಈ ಸಲ
ಕಪ್ ನಮ್ದೇ ಅಂತ ಬರೆದುಕೊಂಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ. ಮಲ್ಯ ಈಗ ದೇಶವನ್ನು ತೊರೆದು ಲಂಡನ್ನಲ್ಲಿದ್ದರೂ ಕೂಡ ಅಂದು ಅವರು RCB ಎಂಬ ತಂಡವನ್ನು ನಿರ್ಮಿಸದೇ ಹೋಗಿದ್ರೆ ಇಂದು ನಾವೆಲ್ಲ ಸಂಭ್ರಮಿಸುವ ಸೌಭಾಗ್ಯ ಸಿಗದೆ ಇರ್ತಿತ್ತು ಅಂತ ಅನೇಕರು ಕೆಲವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಎಸ್ಪೆಷಲಿ RCB ಅಭಿಮಾನಿಗಳು. ಮದ್ಯದ ದೊರೆ ವಿಜಯ್ ಮಲ್ಯ ಹೆಸರು ಕೇಳಿದ್ರೆ ಸಾಕು ಬರೀ ಸಾಲದ ಮಾತೇ ಆಡ್ತಾರೆ ಜನ. ಆದರೆ RCB ತಂಡದ ಅಭಿಮಾನಿಗಳು ಮಾತ್ರ ವಿಜಯ್ ಮಲ್ಯ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಅವರನ್ನ ದೇವರ ರೀತಿಯಾಗಿ ನೋಡುತ್ತಿದ್ದಾರೆ. ಹಾಗೆ ಬೆಂಗಳೂರು ತಂಡ RCB ಪಾಲಿನ ನಿಜವಾದ ಭಗವಂತ ಅಂತ ಕರೀತಾರೆ ಈ ಮಲ್ಯನನ್ನ. ಅದರಲ್ಲೂ 2025 IPL ಕಪ್ ಗೆದ್ದ ಹೊಸ ಇತಿಹಾಸವನ್ನ ಬರೆದಿದೆ ನಮ್ಮ RCB ತಂಡ. ಇನ್ನು ಬೆಂಗಳೂರು ತಂಡ ಈ ರೀತಿಯಾದಂತಹ ಒಂದು ಇತಿಹಾಸ ಬರೆದಿದ್ದು, ಹೀಗಿದ್ದಾಗಲೇ 1 ಲಕ್ಷ ಕೋಟಿ ರೂಪಾಯಿ ಸಾಮ್ರಾಜ್ಯ ಕಟ್ಟಿದಂತಹ ಮದ್ಯದ ದೊರೆ ವಿಜಯ್ ಮಲ್ಯ 9,000 ಕೋಟಿ ರೂಪಾಯಿ ಸಾಲ ಮಾಡಿದಂತಹ ವಿಜಯ್ ಮಲ್ಯ ಅನ್ನೋ ಆರೋಪವನ್ನು ಕೂಡ ಇದೇ ಮದ್ಯದ ದೊರೆ ಹೊತ್ತುಕೊಂಡಿದ್ದಾರೆ. ಈಗ ವಿಜಯ್ ಮಲ್ಯ ಹೆಸರು ಕೇಳಿದ್ರೆ ಸಾಕು ಎಷ್ಟು ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ, ವಿಜಯ್ ಮಲ್ಯ ಸಾಲ ತೀರಿಸಿದ್ರ ಅನ್ನೋ ಪ್ರಶ್ನೆಯನ್ನ ಜನ ಆಗಾಗ ನಿತ್ಯ ಕೇಳ್ತಿದ್ದಾರೆ. ಆದರೆ ಇದೇ ವಿಜಯ್ ಮಲ್ಯ ಕನ್ನಡಿಗರ ರಾಜಧಾನಿ ಬೆಂಗಳೂರಿನ ಹೆಸರಿನಲ್ಲೇ IPL ತಂಡವನ್ನ ಕಟ್ಟಿದ್ರು ಅನ್ನೋದು ಕ್ರಿಕೆಟ್ ಅಭಿಮಾನಿಗಳಿಗೆ ಮಾತ್ರ ಗೊತ್ತು. ಬೆಂಗಳೂರು ತಂಡ RCB ಮಾಲೀಕರು ಆಗಿದಂತಹ ವಿಜಯ್ ಮಲ್ಯ ಸಾಲ ಮಾಡಿ ದೇಶ ಬಿಟ್ಟಿದ್ರು ಎಂಬ ಆರೋಪ ಕೂಡ ಇದ್ದು, ಇದನ್ನೂ ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಕೊಹ್ಲಿ ಒಬ್ಬರನ್ನೇ ರಿಟೈನ್ ಮಾಡಿದ ವಿಜಯ್ ಮಲ್ಯ. ಹೌದು ವೀಕ್ಷಕರೇ, RCB ಪರ ವಿರಾಟ್ ಕೊಹ್ಲಿ ಇದುವರೆಗೂ ಆಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಅಂದು ಫ್ರಾಂಚೈಸಿ ಮಾಲಕರಾಗಿದ್ದಂತಹ ವಿಜಯ್ ಮಲ್ಯ ಕೂಡ ಇದಕ್ಕೆ ಪ್ರಮುಖ ಕಾರಣ. 2011 ಹರಾಜಿನ ವೇಳೆ RCB ಅಷ್ಟಾಗಿ ಕ್ರಿಕೆಟ್ನಲ್ಲಿ ಪರಿಚಿತನಲ್ಲದಂತಹ ವ್ಯಕ್ತಿ ವಿರಾಟ್ ಕೊಹ್ಲಿಯನ್ನ ಮಾತ್ರ ರಿಟೈನ್ ಮಾಡಿ ಉಳಿದ ಎಲ್ಲ ಆಟಗಾರರನ್ನ ಕೈಬಿಟ್ಟಿತ್ತು. ಅಂದು ಮಲ್ಯ ಅವರು ಕೊಹ್ಲಿಯನ್ನ ರಿಟೈನ್ ಮಾಡಿದಂತಹ ವೇಳೆ ಒಂದು ಮಾತನ್ನ ಹೇಳ್ತಾರೆ, ಕೊಹ್ಲಿ ಚಾಂಪಿಯನ್ ಆಟಗಾರ, ಭವಿಷ್ಯದಲ್ಲಿ ಆತನಿಗೆ ವಿಶ್ವಶ್ರೇಷ್ಠ ಕ್ರಿಕೆಟ್ನಾಗುವಂತಹ ಅನುಮಾನ ಅದರಲ್ಲಿ ಅವನಿಗೆ ಬೇಡವೇ ಬೇಡ ಅಂತ ಹೇಳಿದರು. ಅಂದು ಮಲ್ಯ ನುಡಿದಂತಹ ಭವಿಷ್ಯದಂತೆ ಕೊಹ್ಲಿ ವಿಶ್ವ ಕ್ರಿಕೆಟ್ನ ಸಾಮ್ರಾಟ್ನಾಗಿ ಮೆರೆದಿದ್ದಾರೆ. ಅದೇನೇವಿರಲಿ ವೀಕ್ಷಕರೇ, ಇದೇ ಮೊದಲ ಬಾರಿಗೆ ಪಾಡ್ಕಾಸ್ಟ್ ಒಂದರಲ್ಲಿ ಕಾಣಿಸಿಕೊಂಡಂತಹ ಉದ್ಯಮಿ ವಿಜಯ್ ಮಲ್ಯ ಸುದೀರ್ಘವಾಗಿ ಮಾತನಾಡಿದ್ದು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಹಲವು ಆರೋಪಗಳನ್ನು ಹೊತ್ತುಕೊಂಡಿರತಕ್ಕಂತಹ ವಿಜಯ್ ಮಲ್ಯ ಒಂದು ವೇಳೆ ಪರ್ಯಾಯ ಮಾರ್ಗ ಏನಾದರೂ ಸಿಕ್ಕಲ್ಲಿ ಭಾರತಕ್ಕೆ ಬರ್ತಾರಾ? ಕಾದಷ್ಟೇ ನೋಡಬೇಕಾಗತ್ತೆ. ಎಸೆದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.